ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಇವಳೇನಪ್ಪ ಮೊದಲೇ ಟೈಮ್ ತೋರಿಸ್ತಾಳೆ ಅನ್ಕೋತೀರಾ? ಈ ಟೈಮು ಒಂಥರ 4:20 ಇದ್ದಂಗೆ. ನಮ್ಮ ಗಣೇಶ್ ಸರ್ ಹೇಳಿಲ್ವಾ ಹಂಗೆ. ಏನು ಮಾಡೋದು, ನಾನು ಕೆಲಸ ಎಲ್ಲ ಬರೋಷ್ಟರಲ್ಲಿ 9 ಗಂಟೆ ಆಯಿತು. ಒಂದು ದೊಡ್ಡ ಗನಂದರಿ ಕೆಲಸ ಇತ್ತು, ಆ ಕೆಲಸ ಮನೆಗೆ ಬರೋಷ್ಟರಲ್ಲಿ 9 ಗಂಟೆ ಆಗೋಗಿತ್ತು. ನನಗೇನೋ ಒಂದು ಡೌಟು ಕಣ್ರಿ, ಈ ಟೈಮು ಪಿ ಟಿ ಉಷಾನು ಎಲ್ಲ ಅಕ್ಕ ತಮ್ಮ ಇರಬೇಕು ಅಂತ. ಏನು ಬರ ಅಂತ ಓಡ್ತಾ ಇರ್ತದೆ ಈ ಟೈಮು ಅಲ್ವೇ. ಟೈಮ್ಗೆ ನಾವು ಕಾಯ್ಬೇಕು ಹೊರ್ತು ನಮ್ಮನ್ನು ಟೈಮ್ ಕಾಯೋದಿಲ್ಲ. ನಾನು ಸರಿ 9 ಗಂಟೆಗೆ ಏನು ಬೇಯಿಸ್ಕೊಳ್ಳೋದು ತಿನ್ನೋದು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋವ ಅಂತ ಅಂದ್ಬಿಟ್ಟು ಸರಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಾಣಲಿಗೆ ರವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳುವ ಕೆಂಪಾಳ ಅಂತ ಅಂದ್ಬಿಟ್ಟು ಹುರ್ಕೊತಿದ್ದೆ. ಉಪ್ಪಿಟ್ಟೆಲ್ಲ ನೀವು ಮಾಡೇ ಇದ್ದೀರಲ್ವೇ, ಸುಮ್ಮನೆ ಆಗಿ ನಾನು ಮಾಡೋದನ್ನ ನೀವು ನೋಡ್ಕೊಳ್ಳಿ ಅಂತ ಹಂಗೆ ಮಾಡ್ತಾಯಿದ್ದೆ ಅಷ್ಟೇ. ಸರಿ ಅದೇ ಎಣ್ಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿಸುವ ಅಂತ ಡ್ಯಾನ್ಸ್ ಆಡಿಸ್ತಾಯಿದ್ದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ಮೇನ್ ಡ್ಯಾನ್ಸರ್ ಒಬ್ಬರು ಬರ್ತಾರೆ ನೋಡಿ, ಟೊಮೊಟೊ. ಇವರು ಚೆನ್ನಾಗಿ ಡ್ಯಾನ್ಸ್ ಆಡ್ಬಿಟ್ಟು ಸರಿ ಅದನ್ನೆಲ್ಲ ಚೆನ್ನಾಗಿ ಡ್ಯಾನ್ಸ್ ಆಡಿಸಾದ್ಮೇಲೆ ಈಗ ಮಳ್ತಾರೋ ನೀರಿಗೋಸಿ ರವೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳುವ ಅಂತ ಅಂದ್ಬಿಟ್ಟು ಬೇಯಿಸ್ಕೊತಾ ಇದ್ದೆ. ಸರಿ ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಅದು ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪಲ್ವೇ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಬೇಯಿಸ್ಬಿಟ್ಟು ಉಪ್ಪಿಟ್ಟು ರೆಡಿ ಆಯಿತು. ಬರೀ ಉಪ್ಪಿಟ್ಟು ತಿನ್ನೋಕ್ಕಾಗೋದಿಲ್ಲ ಅಲ್ವೇ, ನಾನು ಫ್ರೂಟ್ಸ್ ಹಾಕೊಂಡು ಹೊಟ್ಟೆ ಬೇರೆ ಚೆನ್ನಾಗಿ ಹಸ್ದಿತ್ತು. ತಗೋ ಬಕ ಅಂತ ತಿನ್ನಕ್ಕೆ ಶುರು ಮಾಡಿ ಹೊಟ್ಟೆ ತುಂಬ ತಿನ್ಬಿಟ್ಟೆ ಕಣ್ರಿ. ಈ ಕಣ್ಣಲ್ಲಿ ಏನೇನು ನೋಡಬೇಕು ಕಾಣೆ. ಈಗ ತಿಂದಿದ್ದನ್ನ ಹೆಂಗೋ ಕರಗಿಸ್ಬೇಕಲ್ಲ, ಅದಕ್ಕೆ ಬಟ್ಟೆ ಇತ್ತು, ಅದನ್ನ ಮಡ್ಚ್ಕೊಂಡು ಒಂದು ರೀಲ್ಸ್ ಮಾಡುವ ಅಂತ ರೀಲ್ಸ್ ಮಾಡ್ತಾಯಿದ್ದೆ. ಈ ರೀಲ್ಸು ಆಲ್ರೆಡಿ ಇನ್ಸ್ಟಾನಲ್ಲಿ ಪೋಸ್ಟ್ ಆಗೈತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.